ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಕಾರ್ಬನೇಟ್ಸ್ ಕಾಂಪೌಂಡ್ಸು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ನೋಡೋಣ. ಆ್ಯಂಡ್ ಕೆಲವೊಂದು ಕ್ವಶನ್ಸು ಹೇಳ್ತಿದ್ದೀನಿ ಹೆಂಗಿದೆ ಅಂದರೆ ಒಂಥರ ನೋಡಿದಾಗ ಈಸಿ ಅನಿಸುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಏನಪ್ಪ ಇದು, ಎಸ್ ಇದೆ, ಪಿ ಇದೆ, ಆರ್ ಇದೆ, ಕ್ಯೂ ಇದೆ, ಏನೇನು ಪಿ ಕ್ಯೂ ಎಸ್ ಆರ್ ಎಲ್ಲ ಏನೇನು ಅಂತ ಅನಿಸುತ್ತೆ. ಆದರೆ ನೀವು ಬರ್ಕೊಂಡು ಹೋದ್ರಿ ಅಂದರೆ ವೆರಿ ಈಸಿ. ಸೊ ವೆರಿ ಈಸಿ ನೋಡೋಣ. ಸೊ ಈಗ ಹೇಳಿದ್ನಲ್ಲ, ಸೊ ಎಕ್ಸ್ ವೈ ಯಾವುದೋ ಒಂದು ಕಾಂಪೌಂಡ್ಸ್ ಇನ್ನೊಂದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಇನ್ನೊಂದೇನೋ ಪ್ರಾಪರ್ಟೀಸು, ಸೊ ಎದು ಬಿದು ಪ್ರಾಪರ್ಟೀಸ್ ಕೊಟ್ಟಿರ್ತಾರೆ. ಸೊ ಇದು ಏನು, ಎ ಏನು, ಬಿ ಏನು. ಸೊ ಕ್ವಶನ್ಸ್ ನೋಡೋಣ. ಆ್ಯಂಡ್ ಆಲ್ಸೋ ವಿತ್ ಐಸೋಮರ್ಸ್. ಇಲ್ಲೇ ನೀವು ನೋಡಿದ್ರಿ ಅಂದರೆ ಸೊ ಐಸೋಮರ್ಸ್ ಎಲ್ಲ ಇದೆ ನೋಡೋಣ. ಈಸಿಯಾಗಿ ಹೆಂಗೆ ಏನೇ ಕೊಟ್ರು ಇದಕ್ಕಿಂತ ಅಪ್ಲಿಕೇಶನ್ ಬೇಸ್ಡ್ ಕೇಳೋದು ಐ ಡೌಟ್ ನಿಮಗಂತೂ ಐ ಡೌಟ್. ಸೊ ಇದನ್ನು ನೀವು ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಇಫ್ ಯು ಆರ್ ಏಬಲ್ ಟು ಸಾಲ್ವ್, ಸೊ ದೆನ್ ದಿಸ್ ಚಾಪ್ಟರ್ ಶುಡ್ ಬಿ ರಿಯಲಿ ಈಸಿ. ಸೊ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓನ್ಲಿ ಥಿಂಗ್ ಇಸ್ ರಿಯಾಕ್ಷನ್ಸ್ ಒಂದು ನೆನ್ಪಿಡ್ಕೊಳೋದು. ಸೊ ಈಗ ಎಥನಾಲ್ ಪ್ಲಸ್ ಎಥನಾಯಿಕ್ ಆ್ಯಸಿಡ್ ಎಸ್ಟರ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದ್ರ ಜೊತೆ ವಾಟ್ರು, ಸೊ ಏನಾಗುತ್ತೆ, ಸೊ ಅದೆಲ್ಲ ನೋಡೋಣ. ಅದ್ರದ್ದು ಜಾಸ್ತಿ ತೊಗೊಂಡಿದ್ದೀನಿ ಅಪ್ಲಿಕೇಶನ್ ಬೇಸ್ಡು ನೋಡೋಣ. ಓಕೆ, ಸೊ ಡ್ಯಾಶ್ ರೋಡ್ ನೇಮ್ಸ್ ಆಫ್ 4 ಕಾಂಪೌಂಡ್ಸ್. ನಿಮ್ಮ ಹೆಸರೇ ಹಾಕ್ಕೊಳ್ರಿ, ನಿಮ್ಮ ಹೆಸರೇನೇನಂತ ಕಮೆಂಟ್ ಮಾಡಿರಿ ನೋಡೋಣ. ಓಕೆ, ಆ್ಯಂಡ್ ನೀವು ಅಸ್ಯೂಮಿಂಗ್ ದಟ್ ನೀವೇ ಈ ಕ್ವಶನ್ ಆನ್ಸರ್ ಮಾಡ್ತಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ನಾನೇ ಈಗ ರಾಹುಲ್ ರೋಡ್ ದ ನೇಮ್ಸ್ ಆಫ್ 4 ಕಾಂಪೌಂಡ್ಸ್ ಆಸ್ ದ ಫಸ್ಟ್ ಮೆಂಬರ್ಸ್ ಆಫ್ ದ ರೆಸ್ಪೆಕ್ಟಿವ್ ಹೋಮೋಲೋಗಸ್ ಸೀರೀಸ್. ನಾನೇ ಬರೆದೆ. ವಿಚ್ ನೇಮ್ಸ್ ಹ್ಯಾಸ್ ಶೀನಾ? ನೋ. ಇಫ್ ಇಟ್ ಈಸ್ ನಾನು ಆಗಿದ್ರೆ ಏನಾಗುತ್ತೆ, ವಿಚ್ ನೇಮ್ಸ್ ಹ್ಯಾಸ್ ಹಿ ರಿಟರ್ನ್ ಇನ್ಕರೆಕ್ಟ್ಲಿ ಜಸ್ಟಿಫೈ ಯುವರ್ ಆನ್ಸರ್. ಸೊ ನಾನು ಯಾವುದೇ ತಪ್ಪು ಬರೆದೆ ಹೇಳ್ರಿ. ಸೊ ಈಗ ಫಾರ್ ಎಕ್ಸಾಂಪಲ್ ಮೆಥನಾಲ್ ಪಾಸಿಬಲ್, CH3OH ಪಾಸಿಬಲ್. ಸಿಮಿಲರ್ಲಿ ಮೆಥನಾಲ್ ಪಾಸಿಬಲ್, CHO ಬರುತ್ತೆ ಪಾಸಿಬಲ್. ಮೆಥನಾನ್ ನೋ. ಸೊ ಮೆಥನಾನ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಮೆಥನಾನ್ ಈಸ್ ನಾಟ್ ಪಾಸಿಬಲ್. ಆ್ಯಂಡ್ ಅಗೇನ್ ನಾನಾಗಿರೋದಕ್ಕೆ ಹಿ ಅಂತ ಬರ್ತಿದ್ದೀನಿ. ಸೊ ಇಫ್ ಯು ಆರ್ ಗರ್ಲ್, ಸೊ ಶಿ ಆಗುತ್ತೆ, ಹೌದೋ ಇಲ್ಲೋ. ಸೊ ಮೆಥನಾನ್ ನಾಟ್ ಪಾಸಿಬಲ್. ಯಾಕೆ? ಸೊ ರಿಮೆಂಬರ್, ಕೀಟೋನ್ ಗ್ರೂಪ್ ಏನಿದೆ ಅದರದ್ದು ಫಸ್ಟ್ ಸ್ಟಾರ್ಟ್ ಆಗದೆ ಪ್ರೊಪೆನಾನ್. 3 ಕಾರ್ಬನ್ ಬೇಕು. ಸೊ ಕೀಟೋನ್ಗೆ 3 ಕಾರ್ಬನ್ ಬೇಕು. ಸರ್ ಯಾಕೆ ಸರ್ ಒಂದೇ ಕಾರ್ಬನಲ್ಲಿ ಆಗಲ್ಲ. ಸೊ ಕೀಟೋನ್ ಏನಿರುತ್ತೆ, ಸಿ ಇರುತ್ತೆ, ಡಬಲ್ ಬಾಂಡೋ ಇರುತ್ತೆ, 2 ಕಡೆ ಕೈ ಖಾಲಿ ಇರುತ್ತೆ. ಸೊ ಈ ಖಾಲಿ ಇರೋಕ್ಕಾಗಲ್ಲ. ಸೊ ಹಿಡಿಬೇಕು ಯಾರನ್ನಾದರೂ. ಸೊ ಇನ್ನು ಮಿಕ್ಕಿದೆಲ್ಲ ಏನಿರುತ್ತೆ, ಬರೀ 1 ಖಾಲಿ ಇರುತ್ತೆ. ಸೊ ಕೀಟೋನ್ಗೆ ಏನಾಗುತ್ತೆ, 2 ಖಾಲಿ. ಸೊ 2 ಖಾಲಿ ಅಂದಾಗ ಸೊ 2 ಸೈಡು ನಾನು ಕಾರ್ಬನ್ ಹಾಕಬೇಕು. ಸೊ ಎಷ್ಟು ಕಾರ್ಬನ್ ಆಯಿತು? 3 ಕಾರ್ಬನ್ ಆಯಿತು. ಸೊ ಮೆಥನಾನ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಕೀಟೋನ್ ಗ್ರೂಪ್ ಏನಿದೆ ಫಸ್ಟೇ ಇಟ್ ಈಸ್ 3 ವಿಚ್ ಇಸ್ ಪ್ರೊಪೆನಾನ್. ಮೆಥನಾಯಿಕ್ ಆ್ಯಸಿಡ್ ಪಾಸಿಬಲ್. ಸೊ ನಿಮಗೆ ಸಿ ಹಾಕ್ತೀರಾ, ಒಂದು ಸೈಡು ಡಬಲ್ ಬಾಂಡು, ಇನ್ನೊಂದು ಸೈಡು ಸಿಂಗಲ್ ಬಾಂಡು H. ಸೊ ಇನ್ನೊಂದು ಸೈಡ್ ಖಾಲಿ ಇರೋದು H ಅಂತ ಹಾಕೋಬೋದು, ಪಾಸಿಬಲ್. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್ ಎಕ್ಸೆಪ್ಟ್ ಮೆಥನಾನ್. ವಾಟ್ ನೇಮ್ ಶುಡ್ ಶಿ? ಓಕೆ, ನಾನು ಬರೀತಿರೋದ್ರಿಂದ ಹಿ ಹ್ಯಾವ್ ರಿಟರ್ನ್ ಇನ್ಸ್ಟೆಡ್. ಸೊ ಏನು, ಪ್ರೊಪೆನಾನ್ ಬರಿಬೇಕಾಯಿತು, ಮೆಥನಾನ್ ಬರೆದೆ ಅಷ್ಟೇ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಾಟ್ ಈಸ್ ಹೋಮೋಲೋಗಸ್ ಸೀರೀಸ್? ಹೋಮೋಲೋಗಸ್ ಸೀರೀಸ್ ಡೆಫಿನೇಷನ್ ಕೊಟ್ಟಿದ್ದೀನಿ. ಇದೇನು ಸಿಂಪಲ್, ಸಿಂಪಲ್, ಅದಕ್ಕೆ ಡೆಫಿನೇಷನ್ ಹಾಕ್ಬಿಟ್ಟಿದ್ದೀನಿ. ಸೊ ಚೆಕ್ ಮಾಡಿರಿ. ಸೊ ಎ ಸೀರೀಸ್ ಆಫ್ ಕಾಂಪೌಂಡ್ಸ್ ಇನ್ ವಿಚ್ ಸೇಮ್ ಫಂಕ್ಷನಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಹೈಡ್ರೋಜನ್ ಇನ್ ಎ ಕಾರ್ಬನ್ ಚೈನ್ ಇಸ್ ಕಾಲ್ಡ್ ಹೋಮೋಲೋಗಸ್ ಸೀರೀಸ್. ಸೊ ಹೈಡ್ರೋಜನ್ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ಇಲ್ಲಿ ಕಾರ್ಬನ್ ಚೈನಲ್ಲಿ. ಸೊ ಇದೆರಡು ಇಂಪಾರ್ಟೆಂಟ್ ಅಂದರೆ ಕೀವರ್ಡ್ಸ್. ಓಕೆ, ರೈಟ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೈನ್ಸ್. ಸೊ ಆಲ್ಕೈನ್ಸ್ ಜನರಲ್ ಫಾರ್ಮುಲಾ CnH2n-2 ನೆನಪಿರಲಿ. ಮುಂದೇನು ಇನ್ನೊಂದು ಕಡೆ ಬರುತ್ತೆ, ನೆನಪಿರಲಿ. ನೇಮ್ ಆ್ಯಂಡ್ ಡ್ರಾ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಫಸ್ಟ್ ಹೋಮೋಲೋಗಸ್ ಆಫ್ ದಿಸ್ ಸೀರೀಸ್. ಅಗೇನ್ ಆಲ್ಕೈನಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಇಟ್ ಈಸ್ ನಾಟ್ ಕಾರ್ಬನ್ 1 ಬರಲ್ಲ. ಆಲ್ಕೈನ್ ಆರ್ ಆಲ್ಕೀನಲ್ಲಿ. ಸೊ ಇಲ್ಲಿ ಆಲ್ಕೈನ್ ಇದೆ, ಆಲ್ಕೈನೇ ತೊಗೊಳ್ಳೋಣ. ಸೊ ಆಲ್ಕೈನಲ್ಲಿ ಫಸ್ಟ್ ಮೆಂಬರ್ ಇಸ್ C2. ಸೊ ಕಾರ್ಬನ್ 2 ಆಯಿತು ಅಂದರೆ N2 ಆಯಿತು ಅಂದರೆ 2 2 4 4 - 2 2. ಸೊ ದಿಸ್ ಇಸ್ ದ ಫಸ್ಟ್ ಮೆಂಬರ್.
ಆಲ್ಕೀನಲ್ಲೂ ಫಸ್ಟ್ ಮೆಂಬರ್ 2 ಕಾರ್ಬನ್ಸ್ ಇರುತ್ತೆ ಬಿಕಾಸ್ 2 ಕಾರ್ಬನ್ ಬೇಕು. ಸೊ ಕಾರ್ಬನ್ ಮಧ್ಯೆ ಡಬಲ್ ಬಾಂಡು ಟ್ರಿಪಲ್ ಬಾಂಡು ಇರುತ್ತೆ. ಸೊ ಅದಕ್ಕೆ ಆಲ್ಕೀನ್ಸಲ್ಲಿ ಫಸ್ಟ್ ಮೆಂಬರ್ 2 ಕಾರ್ಬನ್ಸ್, ಆಲ್ಕೇನಲ್ಲಿ 1 ಕಾರ್ಬನ್. ಸೊ ನೆನಪಿರಲಿ. ಸೊ ಆಲ್ಕೈನಲ್ಲಿ ಇದು ಫಸ್ಟ್ ಮೆಂಬರು, ಆಲ್ಕೀನಲ್ಲಿ C2H4 ಫಸ್ಟ್ ಮೆಂಬರು. ಓಕೆ, ಸೊ ಇದರದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ತೋರಿಸಲ್ಲ, ನಿಮಗೆಲ್ಲ ಬೇಸಿಕ್ ಗೊತ್ತಿರುತ್ತೆ. ಟ್ರೈ ಮಾಡಿರಿ, ಬರೀರಿ. State the meaning of the functional group in an organic compound. Write the formula of functional group present in alcohols and carboxylic acids. So functional group present in alcohols ಏನು OH. So carboxylic acid COOH. ಸಿಂಪಲ್. ಓಕೆ, ಇದು ಮೇನ್ ಇದ್ದಿದ್ದು, ಅದಕ್ಕೆ ತೊಗೊಂಡೆ. ಓಕೆನಾ? ಇನ್ನು ಇರುತ್ತೆ ಇಲ್ಲಿಂದ ಅಪ್ಲಿಕೇಶನ್ಸ್ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಕೋಬ್ರಾ ಅನಕೊಂಡ ಎಲ್ಲ ತೋರಿಸಿದ್ರೆ ಕಷ್ಟ ಅಲ್ಲ. ಸೊ ಅದಕ್ಕೆ ನಿಧಾನಕ್ಕೆ ಹೋಗೋಣ. ಸೊ ಫಸ್ಟೇ ಹುಲಿ ಬಂತು ಅಂದರೆ ಭಯ ಆಗುತ್ತೆ. ಸೊ ಅದಕ್ಕೆ ಫಸ್ಟು ಬೆಕ್ಕನ್ನು ತೋರಿಸಿ ಇದೇ ಹುಲಿ ಅಂತ ತೋರಿಸಿ ಆಮೇಲೆ ನಿಧಾನಕ್ಕೆ ಹುಲಿ ಕಡೆ ಹೋಗೋಣ. ಓಕೆನಾ? ಸೊ ದ ಟೇಬಲ್ ಶೋಸ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ 4 ಎಲಿಮೆಂಟ್ಸ್. 4 ಇದೆ PQR. ವಿಚ್ ಎಲಿಮೆಂಟ್ಸ್ ವಿಲ್ ಫಾರ್ಮ್ ಕೋವಲೆಂಟ್ ಬಾಂಡ್ಸ್ ವಿತ್ ಕಾರ್ಬನ್. ಸೊ ಕಾರ್ಬನ್ ಜೊತೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ನಾನ್ ಮೆಟಲ್ ಆಗಿರ್ಬೇಕು. ಗೊತ್ತಿರಲಿ, ನಾನ್ ಮೆಟಲ್ ಆಗಿರ್ಬೇಕು. ಸೊ ನಾನ್ ಮೆಟಲ್ ಅಂದರೆ 4 ಎಲೆಕ್ಟ್ರಾನ್ಗಿಂತ ಜಾಸ್ತಿ ಇರಬೇಕು. ಕಮ್ಮಿ ಇತ್ತು ಅಂದರೆ ಅದು ನಾನ್ ಮೆಟಲ್ ಆಗೋಕ್ಕಾಗಲ್ಲ, ಇಟ್ಸ್ ಎ ಮೆಟಲ್. ಓಕೆ, ಸೊ P, ಎಸ್ 6 ಇದೆಯಾ, ಇನ್ನೆಷ್ಟು ಬೇಕು? 2 ಬೇಕು. ಸೊ P ಅಂದರೆ ಸಿಂಪಲ್ ಗೊತ್ತಿರಬೇಕು, ವಿಚ್ ಇಸ್ ಆಕ್ಸಿಜನ್. ಯಾಕಂದರೆ 2 6 ಇಸ್ ಫಾರ್ ಆಕ್ಸಿಜನ್. ಆಕ್ಸಿಜನ್ ಫಾರ್ಮ್ ಕೋವಲೆಂಟ್ ಬಾಂಡ್ಸ್. ಓಕೆ, Q 281 ನಾಟ್ ಪಾಸಿಬಲ್ ಬಿಕಾಸ್ ದಿಸ್ ಇಸ್ ಎ ಮೆಟಲ್. ಸೊ ಯಾವುದು? ಸೋಡಿಯಂ. ಮೆಟಲ್ಸು ನಾನ್ ಮೆಟಲ್ಸಲ್ಲಿ ನೋಡಿದ್ದೀರಲ್ಲ, ಸೊ ಅದಕ್ಕೆ ಗೊತ್ತಿರಬೇಕು. ಇಲ್ಲೂ ಕೇಳ್ಬೋದು ನೋಡಿರಿ, ಈ ಥರ ಕೇಳ್ಬೋದು. ನೆಕ್ಸ್ಟು 287, ಎಸ್ ಕ್ಲೋರಿನ್. 287 ಯಾವುದು? ಕ್ಲೋರಿನ್. ಪಾಸಿಬಲ್, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ ಪಾಸಿಬಲ್. ಅಥವಾ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮಗೆ CH3Cl. ಯಾವಾಗ? ಮೀಥೇನ್ಗೆ ಕ್ಲೋರಿನ್ ಪಾಸ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನು ಬರುತ್ತೆ? CH3Cl. Cl ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ಎಸ್. 288 ಲಾಸ್ಟಲ್ಲಿ 8 ಇದೆ. 8 ಇದೆ ಅಂದರೆ ಇಟ್ಸ್ ಅನ್ ಏನೋ ನೋಬಲ್ ಗ್ಯಾಸ್. ಸೊ ನಾಟ್ ಪಾಸಿಬಲ್. ಸೊ ಪಾಸಿಬಲ್ ಎಲ್ಲಿ? ಆಕ್ಸಿಜನ್ ಆ್ಯಂಡ್ ಕ್ಲೋರಿನ್ ಎರಡೇ ಪಾಸಿಬಲ್. ಸೊ ವಿಚ್ P and R is only possible covalent bonds. Okay, carbon reacts with an element in the above table to form several compounds. Give substitutable reasons. Yes, because of tetravalency, because of small size. Carbon to properties bariri. Okay na? Next, alkanes are saturated, gottu, and hydrogen that can be represented by the general formula. Alkanes to general formula where, okay, an example of such compound is C2H6. Okay, this is nothing to do with the question. ಇನ್ನ ಇದೆ, ಜಸ್ಟ್ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ. ನಾ ಇಲ್ಲಿ ನನ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ರಾಹುಲ್ ಹ್ಯಾಸ್ ಕಾಂಪೌಂಡ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಹೂಸ್ ಫಾರ್ಮುಲಾ ಇಸ್ C3H4. ಸೊ C3H4 ಏನಾಗತ್ತೆ? ಇಟ್ ಈಸ್ ನಾಟ್ ಆಲ್ಕೀನ್. ಆಲ್ಕೀನ್ ಆದರೆ ಕಾರ್ಬನ್ ಎಷ್ಟಿರುತ್ತೆ? ಹೈಡ್ರೋಜನ್ ಡಬಲ್ ಇರುತ್ತೆ. ಸಿಂಪಲ್. ಕಾರ್ಬನ್ 3 ಇದ್ದರೆ ಹೈಡ್ರೋಜನ್ 6 ಇರಬೇಕು. ಕಾರ್ಬನ್ 5 ಅಂದರೆ ಹೈಡ್ರೋಜನ್ 10 ಇರಬೇಕು. ಆಲ್ಕೀನ್. ಅದು ಬಿಟ್ರಿ ಅಂದರೆ ಇನ್ನೊಂದು ಆಲ್ಕೈನ್. ಸೊ ಆಲ್ಕೀನ್ದು ಡಬಲ್ ಇರುತ್ತೆ. ಸೊ ಆಲ್ಕೈನ್ ಏನಾಗುತ್ತೆ ನೋಡಿದ್ವಲ್ಲ, ಅದಕ್ಕೆ ಮುಂದೆ ಬರುತ್ತೆ ಅಂದಿದ್ದು. 3 ಹಾಕ್ರಿ. ಸೊ ಕಾರ್ಬನ್ 3 ಹಾಕಿದ್ರೆ N3 ಆದರೆ 2 3 6 6 - 2 4 C3H4. ಕರೆಕ್ಟ್ ಅಲ್ಲ? ಸೊ ದಿಸ್ ಇಸ್ ಆಲ್ಕೈನ್ ವಿಚ್ ಇಸ್ propyne. Alkyne, propyne. What is true about the type of flame that this compound will give on combustion? ಯಾವುದು? this. So this particular thing ಏನಾಗುತ್ತೆ? ಆಲ್ಕೇನ್ಸ್ ಆಯಿತು ಅಂದರೆ, ಸ್ಯಾಚುರೇಟೆಡ್ ಇತ್ತು ಅಂದರೆ ನಿಮಗೆ ಬ್ಲೂ ಫ್ಲೇಮ್ ಬರುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಕ್ಸಿಜನ್. ಲಿಮಿಟೆಡ್ ಆಯಿತು ಅಂದರೆ ಮತ್ತೆ ನಿಮಗೆಲ್ಲೋ ಬರುತ್ತೆ. ಬಟ್ ಅನ್ಸ್ಯಾಚುರೇಟೆಡ್ ಆಯಿತು ಅಂದರೆ ಯಾವ ಫ್ಲೇಮು? ಯೆಲ್ಲೋ ಡಟ್ಟಿ ಫೆಲ್ಲೋ. ನೆಕ್ಸ್ಟು ಸಿಟ್ಟಿಂಗ್ ಆನ್ ಎ ಬಫೆಲೋ. ಸಣ್ಣವರಿದ್ದಾಗೆಲ್ಲ ನೋಡಿರ್ತೀರಲ್ಲ, ಹೇಳಿರ್ತೀರಲ್ಲ. ಸೊ ಎಲ್ಲೋ, ನಾನಂತೂ ಎಲ್ಲೋ ಅದಕ್ಕೆ ಅವಾಯ್ಡ್ ಮಾಡ್ತಿದ್ದೆ.
ಎಲ್ಲ ಹಾಕೊಂಡು ಹೋದಾಗೆಲ್ಲ ನಮ್ಮ ಫ್ರೆಂಡ್ಸು ರೇಗಿಸ್ತಿದ್ರು, ಎಲ್ಲೋ ರೆಡಿ ಫೆಲೋ ಸಿಟಿಂಗ್ ಆನ್ ಎ ಬಫೆಲೋ ಅಂತ. ಆದರೂ ಕೆಲವೊಬ್ರದ್ದು ಹೌಸ್ ಬೇಡ ಬಿಡ್ರಿ, ಯಾಕೆ ಮತ್ತು ಆಮೇಲೆ ಎಲ್ಲ ಸ್ಕೂಲ್ಸಲ್ಲಿರುತ್ತೆ, ಮತ್ತು ಬೇಡ. ಓಕೆ, ನೆಕ್ಸ್ಟು ಡ್ರಾ ಆಲ್ ದ ಪಾಸಿಬಲ್ ಸ್ಟ್ರೈಟ್ ಲೈನ್ಸ್ ಸ್ಟ್ರಕ್ಚರ್ಸ್ ಆಫ್ ದಿಸ್ ಕಾಂಪೌಂಡ್. ಸ್ಟ್ರೈಟ್ ಚೈನ್ಸು. ಸೊ ಸ್ಟ್ರೈಟ್ ಚೈನ್ಸ್ ಪಾಸಿಬಲ್ ಒಂದೇ. ಸೊ ಯಾವುದು? ಕಾರ್ಬನ್ 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 ಅಷ್ಟೇ, ಸ್ಟ್ರೈಟೇ. ನಿಮಗಿಲ್ಲಿ ರಿಂಗ್ ಬರುತ್ತೆ, ಬಟ್ ರಿಂಗ್ ಬೇಡ, ಸ್ಟ್ರೈಟ್ ಚೈನು. ಸೊ ನಿಮಗೇನಿದೆ? ಕಾರ್ಬನ್ ಕಾರ್ಬನ್. ಸೊ ಒಂದು ಟ್ರಿಪಲ್ ಬಾಂಡ್ ಇದೆ, ಸೊ ಹಾಕ್ರಿ. ಸೊ ಕಾರ್ಬನ್ ಕಾರ್ಬನ್ ಒಂದೇನಿದೆ? ಟ್ರಿಪಲ್ ಬಾಂಡ್ ಇದೆ, ಇನ್ನೊಂದು ಸಿಂಗಲ್ ಬಾಂಡ್ ಇರುತ್ತೆ. ಸೊ ಒಂದು ಹೈಡ್ರೋಜನ್ನು, ಇಲ್ಲಿ ಏನೂ ಇಲ್ಲ. ಸೊ ಲಾಸ್ಟು 3 ಹೈಡ್ರೋಜನ್ನು. ದಟ್ಸ್ ಇಟ್. ಓಕೆ, ನೆಕ್ಸ್ಟು ವಾಟ್ ಈಸ್ ಮೆಂಟ್ ಬೈ ಐಸೋಮರ್ಸ್? ಹಿಂದೆ ನೋಡಿದ್ವಿ ಐಸೋಮರ್ಸ್, ಬಟ್ ದಟ್ ಈಸ್ ಸ್ಟ್ರೈಟ್ ಚೈನು, ಒಂದೇ ಪಾಸಿಬಲ್. ಐಸೋಮರ್ಸ್ ಅಂದರೆ ಏನು? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ವಿ ಕೆನಾಟ್ ಹ್ಯಾವ್ ಐಸೋಮರ್ಸ್ ಆಫ್ ಫಸ್ಟ್ 3 ಮೆಂಬರ್ಸ್ ಆಫ್ ಪಾಸಿಬಲ್. ಹಿಂದೆ ಹೇಳಿದ್ನಲ್ಲ. ಸೊ ಕಾರ್ಬನ್, ಸಿಂಗಲ್ ಕಾರ್ಬನ್ಗೆ ಐಸೋಮರ್ ಇರಲ್ಲ, ಡಬಲ್ ಕಾರ್ಬನ್ 2 ಕಾರ್ಬನ್ಸ್ಗೆ ಐಸೋಮರ್ ಇರಲ್ಲ, 3 ಕಾರ್ಬನ್ಗೂ ಐಸೋಮರ್ ಇರಲ್ಲ, ಬಿಕಾಸ್ ನಿಮಗಿಲ್ಲಿ ಬ್ರ್ಯಾಂಚ್ ಪಾಸಿಬಲೇ ಇಲ್ಲ. ಇದನ್ನೇ ಬ್ರ್ಯಾಂಚ್ ಅಂತ ತೊಗೋಬೋದು. ಸೊ ದಿಸ್ ಇಸ್ ದ ಓನ್ಲಿ ಸ್ಟ್ರಕ್ಚರ್. ಇಲ್ಲ ಸೈಕ್ಲಿಕ್ ಬರುತ್ತೆ, ಸೈಕ್ಲಿಕ್ ಐಸೋಮರ್ ಆಗಲ್ಲ. ಸೊ ಸ್ಟ್ರೈಟ್ ಇರಬೇಕು, ಇಲ್ಲ ಬ್ರ್ಯಾಂಚ್ ಇರಬೇಕು. ಸೊ 3 ಕಾರ್ಬನ್ಗೆ ಐಸೋಮರ್ ಪಾಸಿಬಲ್ ಇಲ್ಲ. ಸೊ ಐಸೋಮರ್ ಸ್ಟಾರ್ಟ್ ಆಗೋದೇ 4 ಕಾರ್ಬನ್ನಿಂದ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಬ್ಯೂಟೇನ್ದು, ನೋಡ್ಕೊಳ್ಳಿ, ಬಿಕಾಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಪೆಂಟೇನ್ ಅಂತ ಹೇಳ್ತೀನಲ್ಲ, ಸೊ ಅದಕ್ಕೆ ತೊಗೊಂಡೆ. ಡ್ರಾ ದ ಸ್ಟ್ರಕ್ಚರ್ಸ್ ಆಫ್ 2 ಐಸೋಮರ್ಸ್ ಆಫ್ ಪೆಂಟೇನ್ C5H12. ಸೊ ಐಸೋಮರ್ ಸ್ಟಾರ್ಟ್ ಆಗೋದು ಬ್ಯೂಟೇನಿಂದ. ಸೊ ಪೆಂಟೇನ್ದು ಕೇಳ್ತಿದ್ದಾರಾ? ಹೊಸದೇ ತೊಗೊತೀನಿ, C5H12. ಸೊ 2 ಈಸಿ ಆಗಲಿ ಅಂತ 2 ಕೇಳಿದ್ದಾರೆ. ಸೊ ಡ್ರಾ ದ ಸ್ಟ್ರಕ್ಚರ್ಸ್ ಆಫ್ 2 ಐಸೋಮರ್ಸ್ ಆಫ್ ಪೆಂಟೇನ್. ಸೊ ಒಂದೇನು ಮಾಡ್ತೀರಾ? ಸೊ ಸ್ಟ್ರೈಟ್ ಬರಿತೀರಾ, 1 2 3 4 5, 1 2 3 4 5, ಒಂದು ಸ್ಟ್ರೈಟ್ ಆಯಿತು. ನೆಕ್ಸ್ಟು ಬ್ರ್ಯಾಂಚ್ ಆಗುತ್ತೆ. ಸೊ ಎಲ್ಲಿಗೆ ಬ್ರ್ಯಾಂಚ್ ಮಾಡ್ತೀರಾ? 3ನೇದಕ್ಕೆ ಬ್ರ್ಯಾಂಚ್ ಮಾಡಿರಿ, 1 2 3. ಸೊ ಒಂದು ಮೇಲೆ, ಒಂದು ಕೆಳಗೆ. ಸೊ 1 ಕಾರ್ಬನ್ 2 ಆಯಿತು, ಇಲ್ಲಿ 3 ಆಯಿತು. ಸೊ 1 ಕಾರ್ಬನ್ 3 ಆಯಿತು ಅಂದರೆ ಇಟ್ ಮೀನ್ಸ್ ಇಟ್ ಈಸ್ ಬ್ರಾಂಚ್ಡ್. ಹಿಂದೆ ಒಂದಿರಬೇಕು. ಸೊ ಇಲ್ಲೆಲ್ಲ ನೋಡಿರಿ, ಕಾರ್ಬನ್ 1 ಕಾರ್ಬನ್ಗೆ ಆ ಕಡೆ ಈ ಕಡೆ ಅಷ್ಟೇ ಇದೆ, ಬಟ್ ಇಲ್ಲಿ 2 ಲೆಫ್ಟ್ ಸೈಡ್ 1. ಸೊ ದಿಸ್ ಇಸ್ 1. ಸರ್ ಇಷ್ಟೇನಾ? ಇಷ್ಟೇ ಅಲ್ಲ. ಸೊ ದಿಸ್ ಇಸ್ 1, ದ ಅದರ್ ಇಸ್ ಕಾರ್ಬನ್ನ ಮಧ್ಯಕ್ಕೆ ಹಾಕಿದೆ. ದಿಸ್ ಆಲ್ಸೋ 1 more. ಬಿಕಾಸ್ ವೆನ್ ಯು ಟೇಕ್ ದ ಸೆಂಟರ್ ಕಾರ್ಬನ್, 4 ಸೈಡ್ ಕಾರ್ಬನ್ನೇ ಅಟ್ಯಾಚ್ ಆಗಿದೆ. ಇಲ್ಲಿ ನೀವು ಈ ಕಾರ್ಬನ್ ತೊಗೊಂಡ್ರೆ 3 ಅಟ್ಯಾಚ್ ಆಗಿರೋದು. ಸೊ ಇಲ್ಲಿ ನೋಡಿದ್ರೆ ಮಧ್ಯದ ಇದೇ ಕಾರ್ಬನ್ಗೆ 2 ಅಟ್ಯಾಚ್ ಆಗಿರೋದು. ಸೊ ದಿಸ್ ಇಸ್ ಆಲ್ ಡಿಫ್ರೆಂಟ್. ಸೊ ಇದಕ್ಕೆಲ್ಲ ಇಷ್ಟೇ ಬರೆಯೋಕ್ಕಾಗಲ್ಲ, ಹೈಡ್ರೋಜನ್ ಹಾಕಬೇಕು. ಪ್ರತಿಯೊಂದಕ್ಕೂ ಹೈಡ್ರೋಜನ್ ಹಾಕ್ರಿ, ಸ್ಟ್ರೈಟಾಗಿ ನೀವು ಹಾಕ್ತೀರಾ. ಸೊ ಇಲ್ಲಿ 3. ಸೊ ನಾನು ಇಲ್ಲಿ ಬಿಟ್ಟಿರೋದೆಲ್ಲ ಖಾಲಿ ಹೈಡ್ರೋಜನ್ ಹಾಕಬೇಕು. ಸೊ ಇಲ್ಲಿ 1 2 3 ಆಯಿತು, ಇನ್ನೊಂದು ಖಾಲಿ ಇರುತ್ತೆ ಹೈಡ್ರೋಜನ್. ಸೊ ಇಲ್ಲಿ 2 3. ಇದೇನು ಸಿಂಪಲ್ ಬರೀತೀರಲ್ಲ, ಬಟ್ ಆದರೂ ಬರ್ದೇ ಬಿಡ್ತೀನಿ. ಸಿಂಪಲ್ ಅಂದರೆ ಮತ್ತೆ ಆಮೇಲೆ ನೀವು ಬರೀದಿದ್ರೆ ಯಾಕೆ? ಸೊ ಇಲ್ಲೆಲ್ಲ ಹೈಡ್ರೋಜನ್ ಹಾಕಬೇಕು, ಗ್ರೀನ್ ಏನಿದೆ ಹೈಡ್ರೋಜನ್ ಹಾಕಬೇಕು. ಸೊ ಇಲ್ಲಿ ಸೆಂಟರ್ ಕಾರ್ಬನ್ಗೆ ಏನೂ ಹೈಡ್ರೋಜನ್ ಬರಲ್ಲ, ಇನ್ನು ಮಿಕ್ಕಿದ್ದು ಎಲ್ಲದಕ್ಕೂ 3. ಕೌಂಟ್ ಮಾಡಿರಿ, 12 ಇರಬೇಕು. 4 ಇದೆಯಾ? 4ಕ್ಕೆ 3 3 ಅಂದರೆ 4 3 12. ಓಕೆ, ಇಲ್ಲಿ 3 + 3 6 7 9 12. ಕರೆಕ್ಟ್ ಅಲ್ಲ? ಕರೆಕ್ಟೇ ಇರಬೇಕು. ಓಕೆನಾ? ನೆಕ್ಸ್ಟು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್ ಇಸ್ ಡಿಫ್ರೆಂಟ್ ಫ್ರಮ್ ಮಿಥೈಲ್ ಎಥನೋಯೇಟ್. ಟ್ರೂ. ಬಿಕಾಸ್ ಯಾಕೆ ಅಂದರೆ ಫಂಕ್ಷನಲ್ ಗ್ರೂಪ್ ಏನಿದೆ ಬೇರೆ ಇದೆ. ಸಿಂಪಲ್. ಸೊ ಫಂಕ್ಷನಲ್ ಗ್ರೂಪ್ ಚೇಂಜ್ ಆಯಿತು ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಏನು, ಕಾಂಪೌಂಡ್ ವಿತ್ ಸೇಮ್ ಫಂಕ್ಷನಲ್ ಗ್ರೂಪ್ ಏನಿರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇರುತ್ತೆ. ಯು ಕೆನಾಟ್ ಸೇ ಸೇಮ್, ಸಿಮಿಲರ್. ಓಕೆ. ಸೊ ಎನಿ ಫಂಕ್ಷನ್ ಅಂದರೆ ಕಾಂಪೌಂಡ್ಸ್ ವಿತ್ ಸೇಮ್ ಫಂಕ್ಷನಲ್ ಗ್ರೂಪ್, ಹೋಮೋಲೋಗಸ್ ಸೀರೀಸ್. ಸೊ ಹೋಮೋಲೋಗಸ್ ಸೀರೀಸಲ್ಲಿ ಫಂಕ್ಷನಲ್ ಗ್ರೂಪ್ ಸೇಮ್ ಇರುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಏನಾಗುತ್ತೆ? ಸಿಮಿಲರ್, ನಾಟ್ ಸೇಮ್, ಸಿಮಿಲರ್. ಸೊ ಎಥೆನಾಲ್, ಆಲ್ಕೋಹಾಲ್, ಮೀಥೈಲ್ ಎಥನೋಯೇಟ್. ಇಲ್ಲಿ ಎಥನೋಯಿಕ್ ಆ್ಯಸಿಡ್ಗೆ ನಿಮಗೆ ಸೋಡಿಯಂ ಎಥನೋಯೇಟ್, ಮೀಥೈಲ್ ಎಥನೋಯೇಟ್. ಎಲ್ಲಿ? ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಸೋಪ್ ಫಾರ್ಮೇಷನ್ ಎಸ್ಟರ್ಸ್ಗೆ
ಎಸ್ಟರ್ಸ್ಗೆ ಸೋಡಿಯಂ ಹಾಕಿದಾಗ ನಿಮಗೆ ಸ್ವೀಟ್ ಸ್ಮೆಲ್ಲಿ ಬರುತ್ತೋ ಇಲ್ಲೋ? ಓಕೆ, ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ಪ್ರಾಪರ್ ರೀಸನ್ಸ್. ಹೇಳ್ದಲ್ಲ, ಎಷ್ಟು ರೀಸನ್ಸ್ ಹೇಳಿದೆ. ಸೊ ನಿಮ್ಗೆ ಅಗೇನ್ ಸೊಲ್ಯೂಷನ್ ಬೇಕು. ಇಫ್ ಯು ವಾಂಟ್ ದ ಕಂಪ್ಲೀಟ್ ಸೊಲ್ಯೂಷನ್ ನಾನು ನಿಮ್ಗೆ ಕಳಿಸ್ತೀನಿ ವಾಟ್ಸಪ್ ಗ್ರೂಪಲ್ಲಿ. ಓಕೆನಾ? ಸೊ ಮೀಥೈಲ್ ಎಥನೋಯೇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಪರ್ಫ್ಯೂಮ್ಸ್. ಎಸ್, ಈಗಷ್ಟು ಹೇಳಿದ್ನಲ್ಲ. ಸೋಪ್ ಫಾರ್ಮೇಷನ್, ಸೊ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್ ಮುಂದೆ ತೋರಿಸ್ತೀನಿ. ನೆಕ್ಸ್ಟು, ಎಥನಾಲ್ ಈಸ್ ಹೀಟೆಡ್ ವಿತ್ ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಟು ಗಿವ್ ಎ ಕಾಂಪೌಂಡ್ ಎಕ್ಸ್. ಆಲ್ಕಲೈನ್ KMnO4 ಆರ್ ಅಸಿಡಿಫೈಡ್ K2Cr2O7. ಇಲ್ಲಿ KMnO4 ಕೊಟ್ಟಿದ್ದಾರೆ. ಗುಡ್. ಸೊ ಏನು ಫಾರ್ಮ್ ಆಗ್ತಿದೆ? ಎಕ್ಸ್ ಕ್ಯಾ ಹೇ? ಎಕ್ಸ್ ಇಸ್ CH3COOH, ಎಥನೋಯಿಕ್ ಆಸಿಡ್. ಆಕ್ಸಿಡೇಷನ್ ರಿಯಾಕ್ಷನ್, ಆಕ್ಸಿಜನ್ ಆ್ಯಡ್ ಆಗ್ತಿದೆ. ಸಿಂಪಲ್. ಸೊ ಆಲ್ಕಲೈನ್ KMnO4 is acting as oxidizing agent. Okay, good. How many carbon atoms will compound X contains? ಎಷ್ಟಿದೆ? 2. C 2. C here. Compound X is now reacted with ethanol in the presence of an acid catalyst to give compound Y, ester. So ethanol plus ethanoic acid ಏನು ಬರುತ್ತೆ? ಎಸ್ಟರ್ಸ್. ಸೊ ಐ ಗೆಸ್ ಇಲ್ಲ ಅಲ್ಲ. ಓಕೆ, ಮುಂದೆ ತೋರಿಸ್ತೀನಿ. ಸೊ ಸಿಂಪಲ್ ಇಲ್ಲಿ ಬರಿತೀನಿ, ರಿಯಾಕ್ಷನ್ನ ಮುಂದೆ ತೋರಿಸ್ತೀನಿ. ದೇರ್ ಆರ್ ಟೂ ಅದರ್ ಸ್ಲೈಡ್ಸ್. ಸೊ ಎಥನಾಲ್ ಪ್ಲಸ್ ಎಥನೋಯಿಕ್ ಆಸಿಡ್ ಏನು? ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಆಸಿಡ್. ಸೊ ದಿಸ್ ಈಸ್ ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ರಿಯಾಕ್ಷನ್ಸ್ ಆಗುತ್ತೆ. ಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ಮಾಡ್ಕೊಳ್ರಿ. ಒಂದು ಮೇಲೆ ಕೆಳಗೆ 2 ರಿಯಾಕ್ಷನ್ಸ್ ಇದೆ, ವಿಚ್ ಮೀನ್ಸ್ ಇಟ್ ಈಸ್ 2-sided ರಿಯಾಕ್ಷನ್. ಸೊ ಇಲ್ಲೇನು ಬರುತ್ತೆ ನಿಮಗೆ? ಎಸ್ಟರ್ ವಿಚ್ ಈಸ್ ಸ್ವೀಟ್ ಸ್ಮೆಲ್ಲಿಂಗ್ ಪ್ಲಸ್ ವಾಟರ್. H2O ಬರೆಯೋಣ ಅಂದ್ಕೊಂಡೆ, ವಾಟರ್ ಬರಿತೀನಿ. ಓಕೆ, ಕಾಂಪೌಂಡ್ ಎಕ್ಸ್ ಆಯಿತಾ? ಎಥನೋಯಿಕ್ ಆ್ಯಸಿಡು ಕಾಂಪೌಂಡ್ ಎಕ್ಸು. ಕಾಂಪೌಂಡ್ ವೈ, ವಾಟ್ ಈಸ್ ವೈ? ಎಸ್ಟರ್. ನೆಕ್ಸ್ಟು, ದಿಸ್ ಈಸ್ ಎಕ್ಸ್. X plus C2H5OH in the presence of an acid gives Y. Same. So name the type of compound formed above reaction with respect to the functional group it contains. Okay, state one characteristic property of the compound of these compounds. Why ಹೇಳಿದ್ದೀನಿ, ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್ ಇರುತ್ತೆ. ಎಲ್ಲಿ ಯೂಸ್ ಮಾಡ್ತಾರೆ? ನಿಮಗೆ ಏನೋ ಪರ್ಫ್ಯೂಮ್ಸು ಅಥವಾ ಏನೋ ಫ್ಲೇವರಿಂಗ್ ಏಜೆಂಟ್ಸ್ಗೆ. ಸ್ಟೇಟ್ ಒನ್ ಯೂಸ್ ಆಫ್ ದ ಕಾಂಪೌಂಡ್ಸ್ ಹೇಳಿದೆ. ನೆಕ್ಸ್ಟು, carboxylic acid and an alcohol in the presence of few drops of H2SO4. Same. Carboxylic acid, a compound X is formed by the reaction of carboxylic acid and alcohol. Ethanol plus ethanoic acid in the presence of H2SO4. Same. ಅದಕ್ಕೆ ಕ್ವಶನ್ ನೋಡ್ರಿ, ಹೆಂಗೆ ಕೇಳ್ಬಹುದು ಅನ್ನೋದಕ್ಕೆ ಈ ಥರ ತೊಗೊಂಡಿರೋದು. ಒಂದೇ ಕಾನ್ಸೆಪ್ಟು, 1 ಅಥವಾ 2 ಕಾನ್ಸೆಪ್ಟು, ಕ್ವಶನ್ಸ್ ಹೆಂಗೆ ಫ್ರೇಮ್ ಆಗುತ್ತೆ ನೋಡ್ರಿ, ಹೆಂಗೆ ಫ್ರೇಮ್ ಆಗುತ್ತೆ. ಸೊ the alcohol on oxidation with alkaline KMnO4 followed by acidification gives same carboxylic acid. Followed by with KMnO4 or acidification gives same carboxylic acid. ಹೌದು ತಾನೆ? ಹಿಂದೆ ನೋಡಿದ್ವಿ ಆಲ್ಕೋಹಾಲ್ alkaline KMnO4 gives carboxylic acid. Carboxylic acid ಯಾವುದು? CH3COOH. Gives the same carboxylic acid used in the reaction. Give the names and structures of carboxylic acid CH3COOH. Alcohol, ethanol ಹಿಂದೆ ನೋಡಿದ್ವಿ. The compound X ಯಾವುದು? Formed by the reaction of carboxylic acid and alcohol in the presence of few drops of H2SO4. ಎಸ್ಟರ್ ಹಿಂದೆ Y ಆಯಿತು, ಇಲ್ಲಿ X ಇದೆ, ಅಷ್ಟೇ ಸಿಂಪಲ್. ನೆಕ್ಸ್ಟು ಇಲ್ಲಿದೆ ನೋಡ್ರಿ, carboxylic acid, carboxylic acid, ethanol in the presence of acid gives ester, which is X. Next, ethanol in the presence of alkaline KMnO4 or acidification gives carboxylic acid. Next, Pooja, heated ethanol with compound P in the presence of few drops of concentrated sulfuric acid. So and observed a sweet smelling compound B. Okay, ಇದು B ಅಲ್ಲ, ಇದು ಆ್ಯಕ್ಚುಲಿ ದಿಸ್ ಈಸ್ ಆಲ್ಸೋ Q. ಇದು B ಅಲ್ಲ, ಇದು Qನೇ. ಸೊ ಪೂಜಾ ಏನು ಮಾಡಿದ್ಲು?
ಹೀಟ್ ಮಾಡಿದ್ಲು ಹೀಟೆಡ್ ಎಥನಾಲ್ ವಿತ್ ಕಾಂಪೌಂಡ್ ಆಫ್ ಪಿ ಇನ್ ದ ಪ್ರೆಸೆನ್ಸ್ ಆಫ್ ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಅಗೇನ್ ಲುಕ್ ಅಟ್ ದ ಕ್ವಶನ್. ನೀವು ಕ್ವಶನ್ ನೋಡಿದ ತಕ್ಷಣ ಏನಿಸುತ್ತೆ, ಸರ್ ಹಿಂದೆ ಸಾಲ್ವ್ ಮಾಡಿದ್ರಲ್ಲ. ಎಸ್, ಸಾಲ್ವ್ ಮಾಡಿದೆ, ಬಟ್ ಕ್ವಶನ್ ಕೇಳೋ ಪ್ಯಾಟ್ರನ್ ನೋಡ್ರಿ, ಇಟ್ಸ್ ನಾಟ್ ದ ಸೇಮ್, ರೈಟ್? ಸೊ ಹೇಳ್ತಾರಲ್ಲ, ಅಳಿಯ ಅಲ್ಲ ಮಗಳ ಗಂಡ, ಹಾಗೆ ಸಿಂಪಲ್. ಸೊ ಕ್ವಶನ್ನ ಹೆಂಗೆ ಬೇಕಾದರೂ ಫ್ರೇಮ್ ಮಾಡ್ಬೋದು, ತಿರುಗಿಸಿ ಮುರುಗಿಸಿ ಹೆಂಗೆ ಬೇಕಾದ್ರೂ ಕೊಡ್ಬೋದು, ಆದರೆ ಯು ಶುಡ್ ಬಿ ಏಬಲ್ ಟು ಸಾಲ್ವ್. ಮಾಡ್ತೀರಾ. ಸೊ ಇಟ್ ಈಸ್ ಪಾಸಿಬಲ್. ಸೊ ಅದಕ್ಕೆ ಐ ಆಮ್ ಗಿವಿಂಗ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಓಕೆ, ವೆನ್ ಕ್ಯೂ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಬಟ್ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಕ್ಯೂ ಏನು ಬಂತು ನಿಮಗೆ, ಎಸ್ಟರ್ ಬಂತಾ? ಇಲ್ಲಿವರೆಗೂ ಮುಗೀತಾ? ಕ್ಯೂ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಬರುತ್ತೆ? ಹಿಂದೆ ಮೀಥೈಲ್ ಎಥನೋಯೇಟ್ ನೋಡಿದ್ವಿ, ಬಟ್ ಇಲ್ಲಿ ಈಥೈಲ್ ಎಥನೋಯೇಟ್ ಬರುತ್ತೆ, ಅಷ್ಟೇ ಸಿಂಪಲ್. ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಇಟ್ ಗಿವ್ಸ್ ಬ್ಯಾಕ್ ಎಥನಾಲ್ ವಾಪಸ್ ಬರುತ್ತೆ. ಆ್ಯಂಡ್ ಕಾಂಪೌಂಡ್ ಆರ್ ಏನು? ಸಪೋನಿಫಿಕೇಶನ್, ಸೋ ಫಾರ್ಮೇಷನಲ್ಲಿ ಯೂಸ್ ಆಗುತ್ತೆ. ಐಡೆಂಟಿಫೈ ಪಿ ಆ್ಯಂಡ್ ಆರ್, ಈಚ್ ಕಾಂಪೌಂಡ್ ಪಿ ಆ್ಯಂಡ್ ಕ್ಯೂ ನೋಡೋಣ. ಸೊ ಇದು ಗೊತ್ತು, ಎಸ್ಟರ್ ಫಾರ್ಮೇಷನ್ನು. ನೆಕ್ಸ್ಟು ದಿಸ್ ಎಸ್ಟರ್ ಏನು? ಕ್ಯೂ, ವಾಟ್ ಈಸ್ ಕ್ಯೂ? ಕ್ಯೂ is ester. Compound Q formed when Q is treated with sodium hydroxide. So when Q is treated with sodium hydroxide, it gives back ethanol. Ethanol ವಾಪಸ್ ಬಂತು. And a compound R. This is R. Simple. Pooja heated ethanol with compound P. Ethanol with compound P. So this is P. Ethanoic acid. ಆಯ್ತಲ್ಲ? ಐಡೆಂಟಿಫೈ ಪಿ ಆರ್ ಕ್ಯೂ ಎಲ್ಲ ಆಯಿತು. ಸೊ ಅವ್ರು ಯೂಸಸ್ ಕೇಳ್ತಿದ್ದಾರೆ, ಅದು ಪಿ ಆ್ಯಂಡ್ ಕ್ಯೂ. ಎಥನೋಯಿಕ್ ಆ್ಯಸಿಡ್ ಯೂಸಸ್ಸು, ವೆನಿಗರ್ ಯೂಸ್ ಮಾಡ್ತಾರೆ ಟು ಪ್ರೊಲಾಂಗ್ ದ ಲೈಫ್ ಆಫ್ ದ ಫುಡ್ಡು. ಸೊ ಬರೀ ಎಥನೋಯಿಕ್ ಆ್ಯಸಿಡ್ ಯೂಸಸ್ ಗೊತ್ತಿರಬೇಕು, ಎಥನಾಲ್ ಗೊತ್ತಿರಬೇಕು, ಬಿಕಾಸ್ ಪ್ರಾಪರ್ಟೀಸ್ ಎರಡರದ್ದು ಇಂಪಾರ್ಟೆಂಟು. ನೆಕ್ಸ್ಟು ಕ್ಯೂ, ವಾಟ್ ಈಸ್ ಕ್ಯೂ? ಎಸ್ಟರ್ಸ್, ಹಿಂದೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಯೂಸಸ್ ಆಫ್ ಎಸ್ಟರ್ಸು, ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸು, ನಿಮ್ಗೆ ಪರ್ಫ್ಯೂಮ್ಸ್ ಯೂಸ್ ಮಾಡ್ತಾರೆ, ಪರ್ಫ್ಯೂಮಲ್ಲಿ, ಸೋಪಲ್ಲಿ. ನೆಕ್ಸ್ಟು ರೈಟ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ಆ್ಯಂಡ್ ನೇಮ್ ರಿಯಾಕ್ಷನ್. ಅಗೇನ್ ಇಲ್ಲಿ ಹೇಳಿದ್ನಲ್ಲ, ದಿಸ್ ಇಸ್ ಡಬಲ್ ಸೈಡೆಡ್. ಪ್ಲೀಸ್ ಬಿ ಕೇರ್ಫುಲ್ ವಿತ್ ದಿಸ್ ಆರೋ ಮಾರ್ಕ್ಸ್. ಎರಡು ಸೈಡ್ ಇರುತ್ತೆ. ಓಕೆ, ಮೇಕಿಂಗ್ ಪರ್ಫ್ಯೂಮ್ ಆ್ಯಂಡ್ ಫ್ಲೇವರಿಂಗ್ ಏಜೆಂಟ್ಸ್ ಯಾವುದು? ಎಸ್ಟರ್ಸ್. ಓಕೆ. ಎ ಕಾಂಪೌಂಡ್ C2H4O2. Again, C2H4O2 is nothing but ethanoic acid. C2H4O2, CH3COOH ಆ್ಯಡ್ ಮಾಡ್ರಿ, ಸೇಮ್ ಕಾಂಪೌಂಡ್ ಸಿ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅಂದರೆ ಇದು ಓಕೆ, ಎಥನೋಯಿಕ್ ಆ್ಯಸಿಡ್ ಇರೋದ್ರಿಂದ ಓಕೆ. ಆದರೆ there are two functional group which might look similar. ಸೊ ಯಾವುದು ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಇಲ್ಲ ಅಂದರೆ ನಾನು ಹೇಳ್ತೀನಿ, ಬಿಕಾಸ್ ಇದರಲ್ಲ ಇನ್ನೊಂದು ಹೇಳ್ತೀನಿ. ಬಿಕಾಸ್ ದೇರ್ ಆರ್ ಟೂ ಫಂಕ್ಷನಲ್ ಗ್ರೂಪ್ಸ್. ನೀವು ಬರೆದಾಗ ಈ ಥರ ಬರೆದಾಗ ಇಟ್ ಬಿಕಮ್ಸ್ ರಿಯಲಿ ಕನ್ಫ್ಯೂಸಿಂಗ್. ಸೊ ಯಾವುದು ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನಾನು ಹೇಳ್ತೀನಿ. ಓಕೆ, ಸೊ ethanoic acid reacts with sodium to form a compound R. ಕಾಂಪೌಂಡ್ ಆರ್ ಅಷ್ಟೇ ತೋರಿಸ್ತೀನಿ. ಕಾಂಪೌಂಡ್ ಆರ್ ಹಾಂ, ಕಾಂಪೌಂಡ್ ಆರೇ ಇದೆ ಇಲ್ಲೂ. ಕಾಂಪೌಂಡ್ ಆರ್, ಅದಕ್ಕೆ ಹಂಗೆ ಇಟ್ಟೆ, ಕಾಂಪೌಂಡ್ ಆರ್. ಓಕೆ, ಆ್ಯಂಡ್ evolves a gas which burns with a pop sound. ಯಾವುದು? ಪಾಪ್ ಸೌಂಡ್ ಇಸ್ ಹೈಡ್ರೋಜನ್. ಏನಕ್ಕೆ? ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಸೊ ವಾಟ್ ಈಸ್ ಆರ್? ದಿಸ್ ಇಸ್ ಸಾಲ್ಟ್, ಹೌದಲ್ಲ? ನೆಕ್ಸ್ಟು ಕಾಂಪೌಂಡ್ ಸಿ ಅಂದರೆ ಎಥನೋಯಿಕ್ ಆಸಿಡ್. ಕಾಂಪೌಂಡ್ ಸಿ ಆನ್ ಟ್ರೀಟ್ಮೆಂಟ್ ವಿತ್ ಆಲ್ಕೋಹಾಲ್ ಎ ಇನ್ ಪ್ರೆಸೆನ್ಸ್ ಆಫ್ ಆನ್ ಆಸಿಡ್. ಆಲ್ಕೋಹಾಲ್ ಇಸ್ ಎ ಇನ್ ಪ್ರೆಸೆನ್ಸ್ ಆಫ್ ಆನ್ ಆಸಿಡ್ ಫಾರ್ಮ್ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್. ನೋಡಿದ್ರೆ ಎಸ್ಟರ್ಸು. ಸೊ ವಾಟ್ ಈಸ್ ಎ? ಈಸ್ ಎಥನಾಲ್. ಕಾಂಪೌಂಡ್ ಎಸ್ ಫಾರ್ಮೇಷನ್ ಆಗುತ್ತೆ, ವಿಚ್ ಇಸ್ ಎಸ್ಟರು. ಕಾಂಪೌಂಡ್ ಎಸ್ C3H6O2 ಇದೆಯಾ? C3 ಕಾರ್ಬನ್ 3 ಇದೆಯಾ? 1 2 3 ಕಾರ್ಬನ್ 3 ಇದೆ. C3H6 ಇದೆಯಾ? ಸೊ H 3 2
ಹೆಚ್ಚು ಅದಕ್ಕಿಂತ ಜಾಸ್ತಿನೇ ಇದೆಯಾ? ಓಕೆ, ಹಾಂ 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 ಕಾಂಪೌಂಡ್ ಕ್ಯೂ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ. ಓಕೆ, ಇಲ್ಲೇನಿದೆ? ಇಲ್ಲಿ ಯಾಕೆ ಬಂತು? ಓಹ್, ಹಿಂದೆ ಬಂದಲ್ಲ. ಓಕೆ, ಕಾಂಪೌಂಡ್ ಸಿ ಆನ್ ಟ್ರೀಟ್ಮೆಂಟ್ ವಿತ್ ಆಲ್ಕೋಹಾಲ್ ಎ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್ ಫಾರ್ಮ್ಸ್ ಎ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್. ಎಸ್, ಮಾಲಿಕ್ಯುಲರ್ ಫಾರ್ಮುಲಾ C3H6O2. ಸೊ C3H6O2 ಆದಾಗ ಯು ಆರ್ ಗೆಟಿಂಗ್ 3 ಕಾರ್ಬನ್ಸ್, ವಿಚ್ ಮೀನ್ಸ್ ದಿಸ್ ಇಸ್ ನಾಟ್ ಎಥೆನಾಲ್. ಸೊ ಎ ಇಸ್ ನಾಟ್ ಎಥೆನಾಲ್. ಸೊ ಆಲ್ಕೋಹಾಲ್ ಎ ಇಸ್ ನಾಟ್ ಎಥೆನಾಲ್. ಸೊ ಇದೇನಾಗುತ್ತೆ? ಮೆಥನಾಲ್ ಆಗುತ್ತೆ. ಸೊ ನಿಮಗಿಲ್ಲ, ಬಟ್ ಹೇಳ್ತಿರೋದು ಇಲ್ಲಿ C4 ಚೇಂಜ್ ಮಾಡ್ಬೋದು ಅಷ್ಟೇ, ಇದು ಚೇಂಜ್ ಮಾಡ್ಬೋದು. ಸೊ ಡೋಂಟ್ ವರಿ ಅಬೌಟ್ ಮೆಥನಾಲ್, ಬಟ್ ಇದನ್ನೇ ಪ್ರಾಪರ್ಟಿ ಚೇಂಜ್ ಮಾಡ್ಬೋದು. C4 ಓಕೆ, ಇದನ್ನೇ ನಾನು ಚೇಂಜ್ ಮಾಡ್ಬಿಡ್ತೀನಿ, ತೊಗೊಳ್ರಿ, ಮತ್ತೆ ಯಾಕೆ ಕನ್ಫ್ಯೂಷನು. ಸೊ ಲೆಟ್ ಯು ಟೇಕ್ ಆಸ್, ಸೊ ಇದನ್ನು ನಾನು ಓಕೆ ಇಲ್ಲೇ C3 ಇರೋದು, ಐ ವಿಲ್ ಮೇಕ್ ದಿಸ್ ಆಸ್ 4. ಸೊ ಕಾರ್ಬನ್ 4 ಇದೆ ತಾನೆ, 1 2 3 4. ಹೈಡ್ರೋಜನ್ ಎಷ್ಟಿದೆ? 3 2 5 8. ಕರೆಕ್ಟೆಡ್, ಜಾಸ್ತಿನೇ ಆಗಬೇಕು. ಸೊ 6 ಇರೋದು 8 ಆಗಬೇಕು. 2 ಕಾರ್ಬನ್, ಆಕ್ಸಿಜನ್ ಸೇಮ್. ಸೊ C4H8 ಮುಗಿತಲ್ಲ. ಆನ್ ಅಡಿಷನ್ ಆಫ್ NaOH ಟು C, ಅಡಿಷನ್ ಆಫ್ NaOH, ವಾಟ್ ಈಸ್ ದಿಸ್? ಇದು C. ಇದಕ್ಕೆ NaOH ಆ್ಯಡ್ ಮಾಡಿದ್ರೆ ಇಲ್ಲಲ್ಲ, ಎಲ್ಲಿದೆ? ಸೋಡಿಯಂ ಮೆಥಾಕ್ಸೈಡ್ ಎಲ್ಲ ಆಯಿತು. ಓಕೆ, ನೆಕ್ಸ್ಟ್ ಇದೆಯಾ? ಓಕೆ, ನೆಕ್ಸ್ಟ್ ತೋರಿಸ್ತೀನಿ. ಹಾಂ, ಇಲ್ಲಿದೆ ನೋಡಿರಿ. ಫೈನ್, ಇಲ್ಲಿ ಫುಲ್ಲೇ ಇದೆ. ಸೊ ದಿಸ್ ಐ ವಿಲ್ ಮೇಕ್ ಇಟ್ ಆಸ್ 4. ಇಲ್ಲಿ ಕ್ಲೀನಾಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಸೊ ಏನಿದೆ? ಎ ಕಾಂಪೌಂಡ್ ಸಿ, ಫಾರ್ಮುಲಾ ಇದೆ C2H4. ಸೊ ದಿಸ್ ಇಸ್ C. ಓಕೆ, ರಿಯಾಕ್ಟ್ಸ್ ವಿತ್ Na ಮೆಟಲ್ ಟು ಫಾರ್ಮ್ ಎ, ಅದು ರಿಯಾಕ್ಷನ್ ಇಲ್ಲಿಲ್ಲ, ಬಟ್ ಅದೇನಾಗುತ್ತೆ? ಸೊ CH3COOH, ಅದು ರಿಯಾಕ್ಷನ್ ಬರೀಬೇಕಾ? ಓಕೆ, ಸೊ CH3COOH ಪ್ಲಸ್ Na gives CH3COONA plus hydrogen. Pop sound. Okay. Compound C on treatment with alcohol. Compound C on treatment with alcohol. So this I'll take it as A. In the presence of an acid gives form a sweet smelling substance. Compound S. So what is this? Yes. Okay. Molecular formula ಇದೆ. On addition of NaOH to C. NaOH to C. ಸೊ ಇದು C ತಾನೆ, ಹೌದಾ ಇಲ್ಲೋ? ಸೊ ಇದಕ್ಕೆ ಏನು ಮಾಡ್ತಿದ್ದೀವಿ? NaOH ಆ್ಯಡ್ ಮಾಡ್ತಿದ್ದೀವಿ. ಇಟ್ ಆಲ್ಸೋ ಗಿವ್ಸ್ R ಆ್ಯಂಡ್ ವಾಟರ್. ಸೊ ವಾಟ್ ಈಸ್ ದಿಸ್? R ಆ್ಯಂಡ್ ವಾಟರ್. ಕರೆಕ್ಟು. ನೆಕ್ಸ್ಟು S ಆನ್ ಟ್ರೀಟ್ಮೆಂಟ್ ವಿತ್ NaOH. ಎಸ್, ಎಸ್ಟರ್. ಸೊ ಎಸ್ಟರ್ ಆನ್ ಟ್ರೀಟ್ಮೆಂಟ್ ವಿತ್ NaOH. S ಆನ್ ಟ್ರೀಟ್ಮೆಂಟ್ ವಿತ್ NaOH. S on treatment with NaOH solution gives back R. ಸೊ ಏನು ಬರುತ್ತೆ ನಿಮಗೆ? R and A. ಸೊ ವಾಟ್ ಈಸ್ R? R A. ಐಡೆಂಟಿಫೈ CRA. ನೋಡಿರಿ, ಕ್ವಶನ್ ನೋಡ್ರಿ. ಸೊ ಕಾನ್ಸೆಪ್ಟ್ಸ್ನ ಹೆಂಗೆ ಲಿಂಕ್ ಮಾಡಿದ್ದಾರೆ, ಹೌದಾ ಇಲ್ಲೋ? ಸೊ ದಟ್ಸ್ ಇಟ್, ಅಷ್ಟೇ ಅಲ್ಲ? ಎಸ್, ದಟ್ಸ್ ಇಟ್. ಸೊ ಕ್ವಶನ್ಸ್ ಎಷ್ಟಾಗಿತ್ತು, ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. So see you soon with other questions. Thank you. Bye bye. Take care. Jai Hind. Jai Karnataka.